ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ನೀವು ಹೇಳ್ತಾ ಇದ್ರಿ ಕೆಲವೊಂದು ಕೆಟ್ಟ ಘಟನೆಯನ್ನ ನೋಡಿದಾಗ ಸುಪ್ತ ಮನಸ್ಸಿಗೆ ಘಾಸಿ ಆಗತ್ತೆ. ಇದರಿಂದ ಕೆಲವೊಂದ್ಸಲ ಹೆದರ್ಕೊಳ್ತಾರೆ. ಒಂದೊಂದು ದಿನ ಅಂದ್ರೆ ವಾರದ 7 ದಿನದಲ್ಲಿ ಪ್ರತ್ಯೇಕವಾಗಿ ಸೋಮವಾರ ಹೆದರದವ್ರಿಗೆ ಒಂದು ರೀತಿಯಾದಂಥ ಪರಿಹಾರ, ಜೊತೆಗೆ ಅವ್ರಿಗೆ ಕೆಲವೊಂದು ಸಿಂಪ್ಟಮ್ಸ್ ಕಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಇವತ್ತು ಮಂಗಳವಾರದ ದಿನ ಹೆದರದವ್ರಿಗೆ ಯಾವ ರೀತಿಯಾದಂತಹ ಕೆಟ್ಟ ಘಟನೆಗಳು ಅಥವಾ ಯಾವ ರೀತಿ ಹೆದರಿಕೆ ಆಗೋದು, ಏನೆಲ್ಲ ಸಂಭವಿಸುತ್ತೆ ಗುರೂಜಿ? ನೋಡಿ, ಈ ಮಂಗಳವಾರ ದಿವಸ ಯಾರು ಎದುರ್ಕೊಳ್ತಾರೋ ಅವರಿಗೆ ಭಾಳಷ್ಟು ತೊಂದರೆಗಳಾಗ್ತದೆ. ಹೆಂಗೆ ಅಂದರೆ, ಹಾಗಾದರೆ ಮಂಗಳವಾರ ಯಾರು ಎದುರ್ಕೋತಾರೆ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ನಿಮಗೆ ಆಲೇ ನಾವು ಗುರುವಾರ, ಶುಕ್ರವಾರ ಬಗ್ಗೆ ಎಲ್ಲ ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಇವತ್ತಿನ ಸಂಚಿಕೆಯಲ್ಲಿ ಮಂಗಳವಾರ ಹೆಣ್ಣಾಗಲಿ ಗಂಡಾಗಲಿ, ಪ್ರೌಢಾವಸ್ಥೆಲೇ ಇರ್ಬೋದು, ಅವ್ರು ಗೃಹಸ್ಥರೇ ಇರ್ಬೋದು ಅಥವಾ ಚಿಕ್ಕ ಮಕ್ಕಳೇ ಆಗಿರ್ಬೋದು, ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಮಂಗಳವಾರನೇ ಯಾಕೆ ಎದುರ್ಕೊಂಡ್ರು, ಮಂಗಳವಾರ ಎದುರ್ಕೊಂಡ್ಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಅವ್ರಿಗೆ ಹೆಂಗೆ ಕನಸುಗಳು ಕಾಣುತ್ತೆ, ಯಾವ ರೀತಿ ಅವ್ರಿಗೆ ಬಾಡಿ ಮತ್ತು ಮೈಂಡಲ್ಲಿ ಲಕ್ಷಣಗಳು ಚೇಂಜಸ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಇದು ಶಕುನಶಾಸ್ತ್ರ ಮತ್ತು ತಿಥಿಯ ಮೇಲೆ ಒಂದು ಬರೆದಿರುವಂಥ ಒಂದು ವಿಶೇಷವಾದಂಥ ಮಾಹಿತಿ. ಒಬ್ಬೊಂದು ಹುಡುಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ಇನ್ನೇನು ಕಾಲೇಜ್ಗೆ ಹತ್ತಿರ ಒಂದು 500 ಮೀಟ್ರ್ 100 ಮೀಟ್ರ್ ದೂರದಲ್ಲಿ ಇನ್ನೇನು ತಲುಪಬೇಕು ಅನ್ನೋವಾಗ ಆ ಪೊದರೆಯಿಂದ ಒಂದು ಹಾವು ಬಂದುಬಿಟ್ಟು ಚಕ್ಕಂತ ಮುಂದೆ ಹೊಟ್ಟೋಗ್ಬಿಡುತ್ತೆ. ಆ ಹಾವು ಕಣ್ಣಲ್ಲಿ ನೋಡಿಬಿಟ್ಟ. ಅವನು ಯಾವತ್ತು ಪ್ರತ್ಯಕ್ಷವಾಗಿ ಹಾವೇ ನೋಡಿಲ್ಲದನು. ಅವತ್ತು ಶಾಕ್ ಆಯಿತು. ಕಣ್ಣಲ್ಲಿ ನೋಡಿದ ತಕ್ಷಣ ಅವನಿಗೆ, ಓ ಇವತ್ತು ಹಾವು ನೋಡಿಬಿಟ್ನಲ್ಲ ಅವ್ನು ನೋಡಿಬಿಟ್ನಲ್ಲ ಅಂಥೇಳಿ. ಸರಿ, ಅವನಿಗೆ ಹಾವು ಅವನಿಗೇನು ಕಸಲಿಲ್ಲ ಅಥವಾ ಅವನಿಗೇನು ತೊಂದರೆ ಮಾಡಲಿಲ್ಲ. ಸರಿ, ಹಾವು ಪಾಡು ಯಾವುದೋ ಆಯಿತು, ಇವ್ನು ನೋಡಿದ್ನಲ್ಲ. ನೋಡಿದ್ಮೇಲೆ ಒಂಥರ ಭಯ ಆಗೋಯ್ತು ಇವನಿಗೆ. ಹಾವು ನೋಡಿಬಿಟ್ನಲ್ಲ, ಅಡ್ಡ ಬಂದುಬಿಡ್ತಲ್ಲ ಅಂತೇಳಿ ಕಾಲೇಜ್ಗೆ ಹೋದ್ಮೇಲೆ ಇವತ್ತು ನಾನು ನಮ್ಮ ಕಾಲೇಜಿಗೆ ಬರ್ಬೇಕಾದ್ರೆ ನನ್ನ ಮುಂದೆ ಒಂದು ಹಾವು ಹೊಟ್ಟೋಯ್ತು ಅಂತ ಒಂದು 10 ಜನಕ್ಕೆ ಕೇಳಿಬಿಟ್ಟ. ಯಾವಾಗ 10 ಜನಕ್ಕೆ ಕೇಳ್ದ, ಸುಪ್ತ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ತಾ ಹೋಯಿತು. ಒಂದು ಸುಮ್ಮನೆ ನೋಡ್ಬಿಟ್ಟು ಮರ್ತುಬಿಟ್ಟಿದ್ರೆ ಏನೂ ಆಗ್ತಿರಲ್ಲ. 10 ಬಾರಿ ರಿಪೀಟ್ ಮಾಡ್ದ. ಯಾವಾಗ 10 ಬಾರಿ ರಿಪೀಟ್ ಮಾಡಿದ್ನೋ ಅದು ಹಂಗೆ ಹೋಗಿ ಕುತ್ಕೊಂಡ್ಬಿಡ್ತು. ಅವನಿಗೆ ಆಗ ಒಂದು 21 ವರ್ಷ ವಯಸ್ಸಾಗಿರ್ಬೋದು. ಇದು 28 ಆದರೂ ಕೂಡ ಅವ್ನು ಮಲಗಿದ್ದಾಗ 28-29 ವರ್ಷ ಆದರೂ ಕೂಡ ಅವನಿಗೆ ಆಗಾಗ ಹಾವು ಕಾಣಿಸೋ ಥರ ಕನಸಲ್ಲಿ ಬರ್ತಾನೆ ಇದೆ. ಹಾವು ಕಂಡ ತಕ್ಷಣ ಚಟ್ ಅಂತ ಎದ್ದು ಬಿಡ್ತಾನೆ, ಅಂತ ಕೂಗಿಬಿಡ್ತಾನೆ. 21ನೇ ವಯಸ್ಸಿನಲ್ಲಿ ನಡೆದಂಥ ಘಟನೆ 28 ವಯಸ್ಸಾದರೂ ಕೂಡ ಅವನಿಗೆ ಅದು ಸುಪ್ತ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಕೂತಿರೋದ್ರಿಂದ ಅವನಿಗೆ ಆಗಾಗ ಅದು ಮರುಕಳಿಸ್ತಾ ಇದೆ. ಯಾಕೆ ಮರುಕಳಿಸ್ತಾ ಇದೆ, ಯಾಕೆ ರಿಪೀಟ್ ಆಗ್ತಿದೆ ಅಂದರೆ, ಒಂದು 10-15 ಸಲ ಹೇಳಿದ್ನಲ್ಲ ಒಂದು ಫ್ರೆಂಡ್ಸ್ ಹತ್ರ. ಮನೆಗೆ ಬಂದು ಕೂಡ ಅಕ್ಕ, ತಂಗಿ, ಅಪ್ಪ, ಅಮ್ಮನ ಜೊತೆಲ್ಲ ಶೇರ್ ಮಾಡ್ಕೊಂಬಿಟ್ಟ. ಒಂದು 20 ಸಲ ಹೇಳಿದ್ದಾನೆ. ಅದು ಹಾಗೇ ಇತ್ತು. ಟಿ ವಿಲಿ ಹಾವು ಕಂಡ್ರೆ, ಸಿನಿಮಾದಲ್ಲಿ ಹಾವು ಕಂಡ್ರೆ ಅಥವಾ ನಿಜವಾಗ್ಲೂ ಏನಾದ್ರು ಹಾವು ಬಗ್ಗೆ ಮಾತಾಡಿದ್ರೆ ಅವ್ನ ಮೈಯೆಲ್ಲ ಬೆವರೋಕ್ಕೆ ಶುರು ಆಗ್ಬಿಡುತ್ತೆ. ವೀಕ್ ಮೈಂಡ್ ಬೇರೆ ಅವನಿಗೆ. ಹಾವು ನೋಡಿಬಿಟ್ಟ, ಇದೊಂದಾಯಿತು. ಆಮೇಲೆ ಇನ್ನೊಂದು ಹುಡುಗಿ ಹೀಗೆ ಎಲ್ಲೋ ಬಸ್ನಲ್ಲಿ ಎಲ್ಲೋ ಹೋಗ್ತಿದ್ದಾಳೆ. ಯಾವುದೋ ಕಾರಣಕ್ಕೆ ಬಸ್ಸು ಎಲ್ಲೋ ನಿಂತಿದೆ, ಸಿಗ್ನಲ್ಲೋ ಅಥವಾ ಏನಕ್ಕೋ ನಿಲ್ಲಿಸಿದ್ದಾನೆ. ಅಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ.
ಅವಳು ಬಸ್ನಲ್ಲಿ ಕೂತ್ಕೊಂಡು ಕಿಟಕಿ ಮುಂದೆ ಕೂತಿದ್ದಲ್ಲ, ಕಿಟಕಿ ಪಕ್ಕ ಕೂತಿದ್ದಾಗ ಬೆಂಕಿ ಹುರಿತಾರೆ ನೋಡ್ಬಿಟ್ಟು ತಕ್ಷಣ ಅವಳಿಗೆ ಏನೋ ಒಂಥರ ಭಯ ಹುಟ್ಬಿಡ್ತು. ಆ ಭಯ ಅವಳಿಗೆ ಏನಾಯಿತು ಅಂದರೆ, ಬೆಂಕಿ ಇಷ್ಟೊಂದು ಉರಿತಿದ್ಯಲ್ಲ, ಬೆಂಕಿ ಎತ್ಕೊಂಡಿದ್ಯಲ್ಲ ಅಂತೇಳಿ ಮನಸ್ಸಲ್ಲಿ ಒಂದು 10 ಸಲ ಹೇಳ್ಕೊಂಡಿದ್ದಾಳೆ. ಮನೆಗೆ ಹೋಗ್ಬಿಟ್ಟು ಎಲ್ಲರ ಹತ್ರನೂ ನಾನು ಬರ್ಬೇಕಾದ್ರೆ ಅಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇತ್ತು, ಬಸ್ ಬೇರೆ ನಿಂತಿತ್ತಲ್ಲಿ, ನಾನು ನೋಡಿಬಿಟ್ಟೆ, ಹಾಗೆ ಹೀಗೆ ಅಂತೇಳಿ ಮನೇಲಿ 10 ಜನಕ್ಕೆ 20 ಜನಕ್ಕೆ ಹೇಳ್ತಾಳೆ. ಅದನ್ನು ಫ್ರೆಂಡ್ಸ್ ಫೋನ್ ಮಾಡಿ ಎಲ್ಲ ಹೇಳ್ತಾಳೆ. ಸುಮಾರು ಒಂದು 50 ಸಲ ಹೇಳ್ಬಿಟ್ಟಿರ್ತಾಳೆ. ಅದು ರಿಪೀಟ್ ಮಾಡಿ ಏನಾಗುತ್ತೆ, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರ್ತದೆ. ಇಲ್ಲಿ ಹಾವು ಕಂಡ, ಇಲ್ಲಿ ಬೆಂಕಿ ಕಂಡ್ಲು. ಇನ್ನೊಂದು ಹುಡುಗ ಒಂದು ಕಾಲೇಜಲ್ಲಿ ಕಾಲೇಜಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸು. ಈ ಸ್ಯಾಟರ್ಡೆ ಸಂಡೇ ಬಂದಾಗ ಕೆಲವ್ರು ಏನು ಮಾಡ್ತಾರೆ, ಪಿಕ್ನಿಕ್ ಅಂತ ಹೋಗ್ತಾರೆ, ವೀಕೆಂಡ್ ಅಂತೇಳಿ ಹೋಗಿದ್ದಾರೆ. ಆ ಮೇಕೆದಾಟಲ್ಲಿ ಅಲ್ಲಿ ಸ್ನಾನಕ್ಕೆ ಅಂತ ಹೇಳಿದ್ದಾರೆ. ಹಿಡಿದಿರ್ಬೇಕಾದ್ರೆ ಯಾವುದೋ ಒಂದು ಹುಡುಗ ಸ್ನಾನ ಮಾಡಿ ಎಲ್ಲ ಚೆನ್ನಾಗಿದ್ದಾರೆ, ಇನ್ನೇನಕ್ಕೊಂದು ನೀರು ತರಕ್ಕೆ ಅಂತ ಹೋಗಿದ್ದಾನೆ. ಅಲ್ಲಿ ಸ್ಕಿಡ್ಡಾಗಿ ನೀರು ಬಿದ್ದುಬಿಟ್ಟು ಕೊಚ್ಕೊಂಡು ಹೋಗ್ಬಿಟ್ಟ. ಅವ್ನು ಕೂಕೋತಾ ಇದ್ದಾನೆ ಕೊಚ್ಕೊಂಡು ಹೋಗುವಾಗ. ಇವ್ನು ನೋಡ್ತಾನೇ ಇದ್ದಾನೆ. ಎಲ್ಲರೂ ಅಯ್ಯೋ ಇವ್ರು ನಡ್ಕೊಳ್ಳಿ, ಕಾಪಾಡಿ ಅಂತ ಅಂತಂದಾನೆ. ಇವ್ರು ಯಾರು ಹೋಗಿ ಭಯ, ನಾವೆಲ್ಲ ಹೋಗ್ಬಿಡ್ತೀವಿ, ನಾವೆಲ್ಲ ಬಿದ್ದುಬಿಡ್ತೀವಿ ಅಂತೇಳಿ. ಆ ದೃಶ್ಯ ಅವ್ನು ಕಣ್ಮುಂದೆ ಒಳ್ಳೆ ಸಿನಿಮಾ ನೋಡ್ಬಿಟ್ಟಿದ್ದಾನೆ. ಮನೆಗೆ ಬಂದು ಹುಡುಗ ಸತ್ತೋದ ನೀರಿಗೆ ಬಿದ್ದು. ಮನೆಗೆ ಬಂದು ಒಂದು 50 ಜನಕ್ಕೆ ಕೇಳಿದಾನೆ, ನನ್ನ ಫ್ರೆಂಡ್ಸ್ ಸತ್ತೋದ ನೀರು ಬಿದ್ದು, ನನ್ನ ಫ್ರೆಂಡ್ಸ್ ಸತ್ತೋದ. ಅವನು ಒಂಥರ ಒಳ್ಳೆ ಸ್ಟೋರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಅವ್ನು ಏನು ನೋಡಿದಾನೋ ಒಂದು ಚೂರು ಬಿಡ್ದಾನೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಒಂದು 50 ಜನಕ್ಕೆ. 50 ಸಲ ಹೇಳಿದ ತಕ್ಷಣ ಅವನೇನಾಯ್ತು, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತದೆ. ಅವನು ಆಫೀಸ್ ಕೊಲೀಸ್ ಜೊತೆ ಟ್ರಿಪ್ ಹೋದ್ನಲ್ಲ, ಅದಾದ 3 ದಿನದಿಂದ ಅವನಿಗೆ ಅದೇ ಯೋಚನೆ. ಈಗ ಅವ್ನು ಮದುವೆ ಆಗಿ ಮಕ್ಕಳಿದೆ, ಅವ್ನು ನೀರು ಕಂಡ್ರೆ ಭಯ, ನೀರು ಹತ್ರಕ್ಕೆ ಹೋಗಲ್ಲ. ಆಮೇಲೆ ಇದಕ್ಕೆ ಪಟ್ಟಂತ ಎತ್ತು ಕೂತ್ಕೊಂಡ್ಬಿಡ್ತಾನೆ. ಅವನು ಫ್ರೆಂಡ್ ಹೆಸರು ಹೇಳ್ತಾನೆ ರಾತ್ರಿ ಹೊತ್ತು. ಅವನ ಹೆಸರು ಶ್ರೀಕಾಂತ್ ಅಂತ, ಅವನ ಹೆಸರು ಶ್ರೀಕಾಂತ್ ಅಂತ ಎದ್ದು ಕಿಚ್ಕೊಂಡು ಕೂತ್ಕೊಂಡ್ಬಿಡ್ತಾನಂತೆ. ಅವತ್ತು ನೋಡಿದ ದೃಶ್ಯನ ಆ ಮನಸ್ಸಲ್ಲಿ ಇವತ್ತು ಇಟ್ಕೊಂಡಿರೋದ್ರಿಂದ, ರಿಜಿಸ್ಟರ್ ಆಗಿರೋದ್ರಿಂದ, ಮದುವೆಯಾಗಿ ಮಗು ಆಗಿದ್ದು ಕೂಡ ಈಗಲೂ ಕೂಡ ಮಧ್ಯ ರಾತ್ರಿನಲ್ಲಿ ಇದಕ್ಕಿದ್ದಾಗ ಶ್ರೀಕಾಂತ್ ಅಂತ ಎದ್ದು ಪಟ್ಟಂತ ಎದ್ದು ಕುತ್ಕೊಂಡ್ಬಿಟ್ಟು ಕಿರ್ಚಿಬಿಡ್ತಾನಂತೆ. ಆಮೇಲೆ ಅವನೇ ಬೆವತ್ಕೊಂಡು ಬೆವರೆಲ್ಲ ಹೋಗಿ ತಣ್ಣಗಾದಾಗ ವಾಪಸ್ ಮಲ್ಕೋತಾನಂತೆ. ಇದು ಒಂದು ನೀರು, ಒಂದು ಬೆಂಕಿ, ಒಂದು ಹಾವು. ಇನ್ನೊಂದು, ಯಾರೋ ಒಬ್ಬರು ಕಳ್ತನ ಮಾಡಿಬಿಟ್ಟಿದ್ದಾನೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಜನ ಎಲ್ಲ ಓಡಿಸ್ಕೊಂಡ್ಬರ್ತಾ ಇದ್ದಾರೆ. ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಇಲ್ಲೊಂದು ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ, ನನ್ಕೊಂಡು ಓಡ್ತಿದ್ದಾನೆ. ಯಾಕೆ ಹಿಂಗೆ ಓಡಿ ಬರ್ತಿದ್ದಾನೆ ಇವನು, ಯಾಕೆ ಅವನಿಂದ ಜನ ಓಡಿ ಬರ್ತಾ ಇದ್ದಾನೆ ಅಂತ ಹೋಗಿ ಅವನು ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಳ್ಳ ಸಿಗ್ತಾ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಆ ಹೊಡೆಯೋದಲ್ಲ, ಅವನು ಅಲ್ಲಿ ನಿಂತ್ಕೊಂಡು ನೋಡ್ತಾನೆ. ಬಸ್ ಸ್ಟ್ಯಾಂಡಲ್ಲಿ ಫುಟ್ಪಾತಲ್ಲಿ ಬಸ್ ಸ್ಟಾಪ್ ಇತ್ತು, ಅದು ನಿಂತ್ಕೊಂಡು ನೋಡ್ತಾನೆ ಇದ್ದಾನೆ. ನೋಡಿ ಅದೆಲ್ಲ ದೃಶ್ಯನೆಲ್ಲ ಕಂಪ್ಯೂಟರ್ ನೋಡಿಬಿಟ್ಟು ಮೈಂಡ್ಗೆ ಹಾಕೊಂಡ್ಬಿಟ್ಟು ಮನೇಲಿದ್ದವ್ರಿಗೆಲ್ಲ ಹೋಗಿ ಹೇಳ್ತಾನೆ, ಇವತ್ತು ನಾನು ಬಸ್ ಸ್ಟಾಪಲ್ಲಿದ್ದಾಗ ಒಬ್ಬ ಓಡಿ ಬಂದ, ಕಳ್ಳ ಹಿಡ್ಕೊಂಡ್ರು, ಹೊಡೆದು ಅವನೇನೋ ಕಟ್ ಮಾಡಿಬಿಟ್ಟಿದ್ದಂತೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹಿಡ್ಕೊಂಡು ಚೆನ್ನಾಗೆಲ್ಲ ಹೊಡೆದು ಎಲ್ಲ ಮಾಡಿ ಅವನಿಗೆ ಹಿಂಸೆ ಕೊಟ್ಟಿದ್ದೆಲ್ಲ ರಿಜಿಸ್ಟರ್ ಆಗಿಬಿಟ್ಟಿದೆ. ಅವನಿಗೆ ಯಾರು ಓಡಿ ಬರ್ತಿದ್ರೆ ಸಾಕು ಭಯ ಶುರುವಾಗ್ಬಿಡುತ್ತೆ. ಈ ಥರದ ಭಯದಲ್ಲಿ ಮಂಗಳವಾರನೇ ಆಗೈತೆ. ಈ ಥರ ಪಟ್ಟಂಥದ್ದಲ್ಲಿ ಹೆಂಗೆ ಏನೇ ಸಿಂಪ್ಟಮ್ಸು, ಅವ್ರು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಹಿಂದಿನ ಕಾಲದಲ್ಲಿ ಇದಕ್ಕೊಂದು ಪರಿಹಾರ ಮಾಡಿಟ್ಟಿದ್ದಾರೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಮಂಗಳವಾರದ ದಿನನೇ ಕೆಟ್ಟ ಘಟನೆಯನ್ನು ನೋಡಿ ಈ ರೀತಿ ಹೆದರುಕೊಳ್ಳೋದು, ಈ ರೀತಿ ಆ ಘಟನೆಯನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು, ಅಂದರೆ ಮಂಗಳವಾರದ ದಿನನೇ ಈ ರೀತಿ ಆಗೋದಕ್ಕೆ ಏನಾದರೂ ಕರ್ಮ ಸಿದ್ಧಾಂತ ಏನಾದರೂ ಹೇಳುತ್ತಾ? ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪಕರ್ಮದ ಅನುಸಾರವಾಗಿ ಈ ಜನ್ಮದಲ್ಲಿ ಈ ರೀತಿಯಾದಂತಹ ಕರ್ಮಫಲಗಳು ಕಾಡುತ್ತಾ, ಹೇಗೆ? ಹೌದು, ಯಾಕಂದರೆ ಪ್ರತಿಯೊಂದು ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವೋ, ಒಂದೊಂದು ಸೆಕೆಂಡು ಒಂದೊಂದು ಮಿನಿಟು ಕೂಡ ಜನ್ಮದ ಫಲ ನಮಗೆ ನಾವು ಅನುಭವಿಸ್ತಾ ಇರೋದು. ಇಷ್ಟೇ ವರ್ಷ ಭೂಮಿ ಬದುಕಬೇಕು, ಅಷ್ಟರೊಳಗೆ ಅವನು ಇಷ್ಟೆಲ್ಲ ಸಂಪಾದಿಸಬೇಕು, ಇಷ್ಟೆಲ್ಲ ಕಷ್ಟಪಡಬೇಕು, ಇಷ್ಟೆಲ್ಲ ರೋಗ ಬರಬೇಕು, ನರಳಬೇಕು, ಎಲ್ಲನೂ ಡಿಫೈನ್ ಮಾಡಿರ್ತದೆ ಜನ್ಮದಲ್ಲೇ. ಅದನ್ನು ಈ ಜನ್ಮದಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ನಾನು ಜನ್ಮದಲ್ಲಿ ಏನಾದರೂ ಹಾವು ಮಲಗಿರುವಾಗ ಎಬ್ಬಿಸ್ಬಿಟ್ಟು ಓಡಿಸ್ಬಿಟ್ಟಿದ್ರೆ, ಸರ್ಪ ಉಚ್ಚಾಟನೆ ಮಾಡಿದರೆ, ಈ ಜನ್ಮದಲ್ಲಿ ಮಂಗಳವಾರ ನಾನೆಲ್ಲರೂ ಹೋದರೆ ಸರ್ಪವು ನನ್ನ ಮುಂದೆ ಹೋಗುತ್ತೆ. ಅದಕ್ಕೆ ಸರ್ಪ ಉಚ್ಚಾಟನೆ. ಎಲ್ಲ ಒಂದು ಕಡೆ ಮಲಗಿರ್ತದೆ ಸರ್ಪ, ದೊಣ್ಣೆಲ್ಲ ಹೀಗೆಲ್ಲ ಅಲ್ಲಾಡಿಸ್ಬಿಟ್ಟು ಅಥವಾ ಏನೋ ಮಾಡಿ ಓಡಿಸ್ಬಿಟ್ರೆ, ಆ ಸರ್ಪ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಯಾರಿಗೂ ಕಾಣಲ್ಲ, ನಾನೊಬ್ಬನಿಗೆ ಕಾಣುತ್ತದು. ಸರ್ಪ ಉಚ್ಚಾಟನೆ ಮಾಡಿದೆ, ಸರ್ಪಸ್ಥಳ ಉಚ್ಚಾಟನ ದೋಷ ಅಂತ ಬರ್ತದಕ್ಕೆ. ಸರ್ಪಸ್ಥಳ ಉಚ್ಚಾಟನೆ ಮಾಡಿದರೆ ನಾವು ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮ ಅಡ್ಡವಾಗ ಹಾವು ಬರುತ್ತೆ, ಇಲ್ಲಿ ಹೆಡೆ ತಿಂತ್ಕೊಳ್ಳುತ್ತೆ, ಕಚ್ಚೋದಿಲ್ಲ, ಏನು ಮಾಡೋದಿಲ್ಲ. ಅದರದ್ದು ಜನ್ಮ ಸಿಂಪ್ಟಮ್ಸ್ ಇದ್ರಲ್ಲಿ ಬರುತ್ತದೆ. ನೆಕ್ಸ್ಟು ನಾನು ಹೇಳಿದೆ ಬೆಂಕಿ.
ನಾವೇನಾದರೂ ಬೆಂಕಿಯಿಂದ ಸಂಬಂಧಪಟ್ಟಂಥ ಬೆಂಕಿಯಿಂದ ಇನ್ನೊಬ್ಬರ ಮನೆಗೆ ಹಾಳು ಮಾಡಿದರೆ ಬೆಂಕಿ ಹಾಕೋ, ನಿನ್ನ ಮನೆಗೆ ಬೆಂಕಿ ಬೀಳಲಿ ಅಂತ ಶಾಪ ಹಾಕೋದು ತಪ್ಪಂತೆ. ನಿನ್ನ ಮನೆಗೆ ಬೆಂಕಿ ಬೀಳ ಅಂತೀವಿ. ಆಗೇನಾರು ಅಂದಿದ್ರೆ ನಮ್ಗೆ ಯಾವಾಗಲೂ ಬೆಂಕಿನೇ ಕಾಣುತ್ತೆ ಕಣ್ಣಿಗೆ, ಹತ್ಕೊಂಡು ಉರಿಯೋದೇ ನೋಡ್ತಿರ್ತೀವಿ ನಾವು. ನನಗೆ ಒಬ್ಬನಿಗೆ ಯಾಕೆ ಹಿಂಗೆ ಬೆಂಕಿ ಎತ್ಕೊಂಡೋದೇ ನೋಡ್ತೀವಿ. ಟಿ ವಿ ಸೀರಿಯಲ್ ನೋಡ್ತಾನೆ, ಅಲ್ಲೂ ಟಿ ವಿ ಸೀರಿಯಲ್ ಬೆಂಕಿ ಎತ್ಕೊಂಡು ಉರಿತಾ ತೋರಿಸ್ತಾರೆ. ಸಿನಿಮಾಗೆ ಹೋದ್ರೆ ಅಲ್ಲೂ ಬೆಂಕಿ ಎತ್ಕೊಂಡು ಉರಿಯುತ್ತೆ. ಯಾವುದೋ ಮದುವೆಗೆ ಹೋಗ್ತಾನೆ, ಊರಿಗೆ ಹೋಗ್ತಾನೆ, ಆ ದೇವಸ್ಥಾನ ಎಲ್ಲರೂ ಅವ್ರಿಗೆ ಬೆಂಕಿನೇ ಹತ್ಕೊಂಡು ಉರಿತಾ ಇರೋದು ಕಾಣುತ್ತದು. ಈ ಮಾತು ಯಾವಾಗ ಅಂದಿರ್ತೀವೋ ಅದರಿಂದ ಅದು ಆ ದೋಷ ನಮಗೆ ಇಲ್ಲಿ ರಿಪೀಟ್ ಮಾಡಿಸ್ತಾ ಇರ್ತದೆ. ಆಮೇಲೆ ಇನ್ನೊಂದು, ನಾವು ಏನಾದ್ರು ಬೆಂಕಿನ ಮಿಸ್ಯೂಸ್ ಮಾಡಿದರೆ, ಈಗ ಕೆಲವರು ಏನು ಮಾಡ್ತಾರೆ, ಈ ಬೆಂಕಿ ಉರಿತಾ ಇರ್ತದಲ್ಲ ಅದ್ರ ಮೇಲೆ ಹೋಗಿ ರಿಸರ್ಚ್ ಮಾಡೋದು, ನೀರು ಹಾಕೋದೆಲ್ಲ ಮಾಡಿಬಿಡ್ತಾರೆ. ಆ ಥರದ್ದು ಏನಾದ್ರು ದೋಷ ಇರ್ತದೆ ಈ ಥರದಲ್ಲಿ ಅವ್ರಿಗೆ ಮಂಗಳವಾರ ದಿನ ಕಾಣುತ್ತೆ. ಹಾವು, ಬೆಂಕಿ, ಜಲಮೃತ್ಯು ಕಂಟಕ ದೋಷದಲ್ಲಿ ಏನಾದರೂ ನಾವು ಹೋದ ಜನ್ಮದಲ್ಲಿ ನೀರಲ್ಲಿ ಏನಾದ್ರು ಸಾಯಿಸೋದು ಏರ್ಪಾಟ್ ಮಾಡಿಸಿದ್ರೆ, ನೀರಿನ ಮುಖಾಂತರ ನಾವು ಏನಾದ್ರು ಒಂದು ತೊಂದರೆಗಳು ಯಾರಿಗಾರು ಕೊಟ್ಟಿದ್ರೆ ಈ ಜನ್ಮದಲ್ಲಿ ನಮ್ಗೆ ಅದನ್ನು ಸೂಚನೆ ಕೊಡ್ತಾ ಇರ್ತದೆ. ಅಲ್ಲಿಗೆ ಅರ್ಥ ನೀರಲ್ಲೇ ಮುಳುಗಿ ಸಾಯ್ತಾ ಇದ್ದಾನೆ ಅಂದರೆ ನನಗೂ ನೀರಲ್ಲಿ ಸಾವು ಬರುತ್ತೆ ಅಂತ ಅರ್ಥ ಇದ್ರದ್ದು ಈ ಜನ್ಮದಲ್ಲಿ. ಇನ್ನೊಂದು, ಕಳ್ಳ ಓಡ್ಕೊಂಡು ಬರ್ತಿದ್ದ, ಹೊಡಿದ, ಅದು ನಾವು ಕಣ್ಣಲ್ಲಿ ನೋಡಿಬಿಟ್ವಿ ಅಂತಂದು ಹೇಳ್ತಾರಲ್ಲ. ನಾನೇನೋ ಓದ್ ಜನ್ಮದಲ್ಲಿ ಕಳ್ತನ ಮಾಡಿದರೆ, ದುಡ್ಡು ಕದ್ದಿದ್ರೆ, ಫಲ ಅಪಹರಣ, ಪುಸ್ತಕ ಅಪಹರಣ, ವಸ್ತ್ರ ಅಪಹರಣ, ಪಾದರಕ್ಷ ಅಪಹರಣ, ಅನ್ನ ಅಪಹರಣ, ಜಲ ಅಪಹರಣ, ಯಾವುದೇ ವಿಧವಾದಂಥ ವಸ್ತುಗಳನ್ನು ಕದ್ದಿದ್ರೆ ಆಯಿತಾ, ಆಗ ನನಗೆ ಈ ಜನ್ಮದಲ್ಲಿ ಕಳ್ತನ ಆಗೋರನ್ನೇ ನಾನು ಹೆಚ್ಚೆಚ್ಚಿಗೆ ನೋಡ್ತಾ ಇರ್ತೀನಿ, ಕಳ್ಳನ್ನು ನೋಡ್ತಾ ಇರ್ತೀನಿ. ಕಳ್ಳರು ಕೂಡ ನಮ್ಮ ಜೊತೆ ಫ್ರೆಂಡ್ಸ್ ಆಗ್ತಾರೆ, ಅದು ನಮ್ಗೆ ಗೊತ್ತಿರೋದಿಲ್ಲ ಅವ್ರು ಕಳ್ತನ ಮಾಡ್ತಾರೆ ಅಂತ. ಸೊ ಇದೆಲ್ಲ ಪೂರ್ವಜನ್ಮದ ಸಿಂಪ್ಟಮ್ಸು ಈ ರೀತಿ ಮಂಗಳವಾರದಲ್ಲಿ ಬರುತ್ತೆ. ಯಾರಿಗೆ ಮಂಗಳವಾರ ದಿವಸ ಕಳ್ತನದ ಚೋರ ಕೃತ್ಯ ದೃಶ್ಯ ನೋಡ್ತಾರೆ, ಚೋರ ಅಂದರೆ ಕಳ್ತನ, ಚೋರ ಕೃತ್ಯ ದೃಶ್ಯ, ಸರ್ಪದರ್ಶನ ಮತ್ತು ಅಗ್ನಿ ಜ್ವಾಲೆ ದರ್ಶನ, ಜಲಮೃತ್ಯು, ಅಂದ್ರೆ ಇದೆಲ್ಲವೂ ಕೂಡ ಒಂದು ಸಲ ಕಾಣಿಸ್ಕೊಳ್ಳುವಂಥದ್ದ ಗುರುಜಿ? ಪದೇ ಪದೇ ಈ ರೀತಿ ಆಗ್ತಾ ಇರುತ್ತಾ? ಈ ಥರದ್ದು ಒಬ್ಬೊಬ್ಬರಿಗೆ ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತದೆ. ಎಲ್ಲೋದ್ರೂ ನಂಗೆ ನೀರು ಬಿದ್ದಿರೋದೇ ಸಾಕು, ನೀರಲ್ಲಿ ಬಿದ್ದು ಸತ್ತಿರೋರೇ ನೀರಲ್ಲಿ ಬಿದ್ದಿರೋ ಹೆಣ ತೇಲ್ತಾ ಇರೋದು ನೋಡ್ತಾರೆ ಕೆಲವರು. ಸರಿ. ಬೆಂಕಿ ಎತ್ಕೊಂಡ್ರೆ ಯಾವಾಗ ಅವ್ರ ಕಣ್ಣು ಕಾಣ್ತಾ ಇರ್ತದೆ, ಎಲ್ಲರೂ ಹಾವುಗಳೇ ಕಾಣ್ತಿರ್ತದೆ. ಎಲ್ಲರೂ ಅವ್ನಿಗೆ ಕಳ್ತನ ಮಾಡೋರ ಬಗ್ಗೆನೇ ಇಲ್ಲ, ಸಿನಿಮಾದಲ್ಲಾರು ನೋಡ್ಬೋದು, ಟಿ ವಿ ಸೀರಿಯಲ್ ನೋಡ್ಬೋದು, ನಿಜ ಜೀವನದಲ್ಲಾರು ಒಬ್ಬ ಕಳ್ಳನ ಬಗ್ಗೆ ಅವ್ರಿಗೆ ಯಾವ ರೂಪದಲ್ಲಾರು ಅವ್ರು ನನಗೆ ಯಾಕೆ ಬರೀ ಕಳ್ತನದ ಬಗ್ಗೆನೇ ವಿಷಯ ಬರುತ್ತಲ್ಲ, ಯಾವಾಗ ನನಗೆ ಇಂಥ ನ್ಯೂಸೇ ಬರುತ್ತಲ್ಲ ಯಾಕೆ ಅಂತ ಅವ್ರು ಅನ್ಕೋತಾರೆ. ಇದೆಲ್ಲ ಸಿಂಪ್ಟಮ್ಸ್ ಅದು. ಆದ್ದರಿಂದ ಈ ರೀತಿ ಯಾರು ನೋಡಿರ್ತಾರೋ ಅವರಿಗೆ ರಾತ್ರಿ ಹೊತ್ತು ಮಲಗಿದಾಗ, ನೀರು ಕಂಡಾಗ, ಹಾವು ಕಂಡಾಗ, ಬೆಂಕಿ ಕಂಡಾಗ, ಯಾವ ಥರ ಯಾರೋ ಓಡು ಬಂದಾಗ ಮಲಗಿದ್ದಾಗ ಎಲ್ಲ ಪೂರ್ತಿ ಬೆವರು ಬರುತ್ತೆ. ಯಾವಾಗ ಪಟ್ಟಂತೆ ಬೆವರು ಬಂತು ದಡಾರಂತ ಎದ್ದುಬಿಟ್ಟು ಕಿರ್ಚ್ಕೊಂಡ್ಬಿಡ್ತಾರೆ ಮತ್ತು ಕನಸಲ್ಲಿ ಕನವರಿಕೆ ಮಾಡ್ತಾರೆ. ಇದು ಮನವರಿಕೆ ಆಗಿದೆಯಲ್ವಾ, ನೋಡಿದ್ದವರು ಪ್ರತ್ಯಕ್ಷ ನೋಡಿರೋದು ಮನವರಿಕೆ ಆಗಿದೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರೆದುಬಿಟ್ಟಿದೆ, ರಿಜಿಸ್ಟರ್ ಆಗಿಬಿಟ್ಟಿದೆ. ಅದು ಯಾವಾಗ ರಿಕಲೆಕ್ಟ್ ಆಗುತ್ತೆ, ವೆನ್ ದ ಬಾಡಿ ಇಸ್ ಅಟ್ ರೆಸ್ಟ್. ಯಾವಾಗ ಬಾಡಿ ನಾವು ವಿಶ್ರಾಂತಿಲಿ ಇರ್ತೀವೋ ಆಗೇನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ರಿಲೀಸ್ ಮಾಡುತ್ತೆ ಒಂದೊಂದಾಗಿ. ಬೈದಿದ್ದು, ಸೆಕ್ಸ್ ಮಾಡಿದ್ದು, ಕುಡಿದಿದ್ದು, ಡ್ಯಾನ್ಸ್ ಮಾಡಿದ್ದು ಎಲ್ಲ ಹೋಗ್ತಾ ಇರ್ತದೆ. ಅದ್ರ ಜೊತೆಗೆ ಇದು 50 ಸಲ 60 ಸಲ ಹೇಳ್ಬಿಟ್ಟಿರ್ತೀವಲ್ಲ, ಅಥವಾ ನೋಡಿದ್ದನ್ನೇ ನಾವು ಮೆಲುಕಾಗ್ತಾ ಇರ್ತೀವಿ, ಚಿಂತನೆ ಮಾಡ್ತಾ ಇರ್ತೀವಿ. ಅವಾಗೇನಾಗುತ್ತೆ, ಅದು ರಿಪೀಟ್ ಆಗ್ತಿದ್ದಂಗೆ ಇವ್ರಿಗೆ ಆ ವಿಷಯ ಬಂದಾಗ ಮಾತ್ರ ಮೇವ್ರು ಬರುತ್ತೆ ಶರೀರ. ಅಷ್ಟೆಲ್ಲ ಎ ಸಿ ಹಾಕೊಂಡು ಮಲಗಿರ್ತಾರೆ, ಫ್ಯಾನ್ ಹಾಕಿರ್ತಾರೆ, ಕಿಟಕಿ ಎಲ್ಲ ತಗೊಂಡು ಮಲಗಿರ್ತಾರೆ. ಆದರೂ ಅಷ್ಟು ತಣ್ಣಗಿರೋ ಚಳಿಲು ಕೂಡ ಅವ್ರು ಅಷ್ಟು ಬೆವ್ರು ಬಿಡ್ತಾರೆ. ಯಾವಾಗ ಬೆವರು ಜಾಸ್ತಿ ಆಯಿತು, ಚೆನ್ನಾಗಿ ಬೆವರು ಬರೋವ್ರಿಗೂ ಅವ್ರು ಕಿರ್ಚಲ್ಲ, ಚೆನ್ನಾಗಿ ಬೆವರು ಬರೋವ್ರಿಗೂ ಮಾತ್ರ ಅಲ್ಲ, ಯಾವಾಗ ಚೆನ್ನಾಗಿ ಬೆವರು ಬಂತು ಪಟ್ಟಂತ ಕಿರ್ಚಿಬಿಡ್ತಾರೆ, ಇಲ್ಲ ಎತ್ತು ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಮಲಗಿದಲ್ಲೇ ಮಾತಾಡ್ತಿರ್ತಾರೆ. ಆದರೆ ಆ ಭಾಷೆ ಯಾರಿಗೂ ಗೊತ್ತಾಗಲ್ಲ, ಮಾತಾಡ್ತಾರೆ. ಪಕ್ಕದಲ್ಲಿ ಮಲಗಿರೋರಿಗೆ ಅಥವಾ ಅದನ್ನು ಕೇಳಿಸ್ಕೊಂಡು ಅಂಥವ್ರಿಗೆ ಗಾಬರಿ ಆಗುತ್ತೆ, ಏನು ಹಿಂಗೆ ಮಾತಾಡ್ತಿದ್ದಾನೆ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ. ಡಾಕ್ಟರ್ ಹತ್ರೆಲ್ಲ ಕರ್ಕೊಂಡು ಹೋಗ್ತಾರೆ, ಎಲ್ಲ ನಾರ್ಮಲ್, ಇದು ಸಬ್ಕಾನ್ಷಿಯಸ್ ಮೈಂಡ್ ಇರೋ ಕಾಯಿಲೆ. ಇದು ಶ್ರುತಿ ಸ್ಮೃತಿ, ಈ ಶ್ರುತಿ ಸ್ಮೃತಿ ಎರಡೂ ಒಂದೇ ಸಲ ಮ್ಯಾಚ್ ಆದಾಗ ಈ ಥರ ತೊಂದರೆ ಬಂದುಬಿಡುತ್ತೆ. ಅದರಿಂದ ಈ ಥರ ಸಮಸ್ಯೆಗಳಿಗೆ ಡಾಕ್ಟ್ರ್ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ಮನೋವೈದ್ಯ ಹತ್ರ ಕರ್ಕೊಂಡು ಹೋಗ್ತಾರೆ, ಸೈಕ್ಟ್ರಿಯಾಟಿಸ್ಟ್ ಹತ್ರ ಕರ್ಕೊಂಡ್ಬಿಟ್ಟು ಕೌನ್ಸಿಲಿಂಗ್ ಮಾಡಿಸ್ತಾರೆ, ಏನೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತಾರೆ, ಒಂದೊಂದು ಟ್ಯಾಬ್ಲೆಟ್ ಕೊಡ್ತಾರೆ, ಆ್ಯಕ್ಸೈಟಿ ಕಮ್ಮಿ ಆಗಲಿಕ್ಕೆ, ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇಲ್ಲ ನಿದ್ದೆಗಣ್ಣಲ್ಲಿ ಹೇಳಬಾರ್ದು, ಒಂದು ಸಲ ಮಲಗಿದ್ರೆ ನಾಳೆ ಬೆಳಗ್ಗೆನೇ ಹೇಳಬೇಕು, ಆ ಥರ ಚೆನ್ನಾಗಿ ಗಾಢವಾಗಿ ನಿದ್ದೆ ಮಾಡಲಿಕ್ಕೆ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ. ಎಷ್ಟು ದಿವಸ ಮಾಡ್ಬೇಕಿದು? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮೈ ದಪ್ಪ ಆಗುತ್ತೆ, ಇಲ್ಲೆಲ್ಲ ಕಪ್ಪಾಗುತ್ತೆ, ತುಂಬ ಸೈಡ್ ಎಫೆಕ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೆ. ಅದರಿಂದ ಇದಕ್ಕೆ ಔಷಧಿಗೆಲ್ಲ ಗುಣಪಡಿಸೋದಕ್ಕೆ ಬದಲಾಗಿ ಇದು ತಾಂತ್ರಿಕವಾಗಿ ಇದನ್ನು ನಾವು ನಿವಾರಣೆ ಮಾಡಬೇಕು, ಮಂತ್ರ ಮತ್ತು ತಂತ್ರಗಳಿಂದ.
ಈ ಸಮಸ್ಯೆ ಇದು ಇವತ್ತಿಂದು ವಸ್ತೇನಲ್ಲ, ಇದು ಯುಗ ಯುಗಗಳಿಂದ ಬಂದಂಥದ್ದು ಇದು. ಆದ್ದರಿಂದ ಈ ಎಲ್ಲ ಒಂದು ಸಿಂಪ್ಟಮ್ಸ್ನ ಆಗಿನ ಕಾಲದ ಋಷಿಮುನಿಗಳು ಇದನ್ನೆಲ್ಲ ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಇದಕ್ಕೊಂದು ಪರಿಹಾರ ಬರೆದಿಟ್ರು. ಇದಕ್ಕೆಲ್ಲ ಎಲ್ಲಿ ಹೇಳ್ತಾರೆ ಪರಿಹಾರ ಅಂತಂದರೆ, ಈ ಒಂದು ರುದ್ರಯಾಮಣ ತಂತ್ರಸಾರದಲ್ಲಿ ಬೆಚ್ಚಿಬಿದ್ದವ್ರಿಗೆ, ಹೆದರ್ದವ್ರಿಗೆ, ಮತ್ತು ಕೆಲವೊಂದು ತಂತ್ರಸಾದಲ್ಲಿ ಅಂದರೆ ಈ ಭೈರವ ತಂತ್ರಸಾಲು ಕೆಲವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ಥರ ಇರೋಂಥ ಜನಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಮೆಡಿಷನ್ ತೊಗೊಳ್ದೇನೆ, ಬಂಡವಾಳ ಇಲ್ದೇನೆ, ಏನು ಖರ್ಚು ಮಾಡ್ದೇನೆ ನಮಗೆ ನಾವೇ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ನಮ್ಮ ಮನೇಲೇ ಅನ್ನೋದನ್ನು ಬಹಳ ಸಂಕ್ಷಿಪ್ತ ವರ್ಣನೆ ಮಾಡಿದ್ದಾರೆ ನಮ್ಮ ಇಂದಿನ ಋಷಿಮುನಿಗಳು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮಂಗಳವಾರದ ದಿನವೇ ಕೆಟ್ಟ ಘಟನೆಗಳು ಘಟಿಸೋದಕ್ಕೆ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳು ಹೇಗೆ ಕಾರಣವಾಗತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಕಾಡ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ? ನೋಡಿ, ಈ ಥರ ಸಿಂಪ್ಟಮ್ಸ್ ಇರುವಂಥ ಜನಗಳಿಗೆ ನಾನು ಆಗಲೇ ಹೇಳ್ತಾ ಇದ್ದೆ ವಿರಾಮಕ್ಕೆ ಮುಂಚೆ, ಔಷಧಿಯಿಂದ ತೊಗೊಂಡ್ರೆ ಏನೂ ಆಗಲ್ಲ. ಈ ಥರ ಬೆಚ್ಚ ಬಿದ್ದಾಗ ಅವ್ರು ಏನು ಮಾಡ್ತಾರೆ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ ದೇವಸ್ಥಾನ, ಆ ದೇವಸ್ಥಾನ, ಈ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಅದಕ್ಕೆ ಪರಿಹಾರ ಏನೋ ಯಂತ್ರ ಕಟ್ಟಿಸ್ತಾರೆ, ಎಲ್ಲ ಮಾಡ್ತಾರೆ. ಅದು ಒಂದು 5% ವರ್ಕ್ ಆಗ್ಬೋದೇನೋ. ಆದರೆ ನಮ್ಮನೆಯಲ್ಲೇ ಎಲ್ಲಿಗೂ ಹೋಗ್ದೇನೆ ನಾವೇ ಯಾಕೆ ಕ್ಯೂರ್ ಮಾಡ್ಕೋಬಾರ್ದು? ಅಷ್ಟು ಪವಿತ್ರವಾದಂಥದ್ದು, ಅಷ್ಟು ಬಹಳ ಎಫೆಕ್ಟಿವ್ ಆದಂಥ ನಮ್ಮ ಸನಾತನ ಧರ್ಮದಲ್ಲಿ ಕೆಲವು ತಂತ್ರ ಮಂತ್ರಗಳನ್ನ ಹೇಳಿದ್ದಾರೆ. ಯಾರು ಈ ಮಂಗಳವಾರ ಎದುರ್ಕೊಂಡಿದ್ದಾರಲ್ಲ, ಯಾರಿಗೆ ಈ ಸಿಂಪ್ಟಮ್ಸ್ ಬರ್ತಿದ್ದಿಲ್ಲ ಅಂಥವ್ರಿಗೆ ನಮ್ಮ ಮನೆ ಮುಂದೆ ಹೊರಗಡೆ ಕರ್ಕೊಂಡು ಹೋಗೋದು, ಮನೆ ಮೇನ್ ಡೋರ್, ಆ ಮೇನ್ ಡೋರ್ ಮುಂದೆ ನಿಲ್ಲಿಸೋದು, ಹೊಸ್ಲತ್ರ ನಿಲ್ಲಿಸ್ಬಿಡೋದು, ಒಂದು ತೆಂಗಿನಕಾಯಿ ತೊಗೊಳೋದು. ತೆಂಗಿನಕಾಯಿ ಯಾಕೆ ತೊಗೋಬೇಕು? ತೆಂಗಿನಲ್ಲಿ ಜಲತತ್ವ ಇದೆ, ಒಳಗಡೆ ನೀರಿದೆ, ಆಯಿತಾ? ಮತ್ತು ಇಷ್ಟೊತ್ತು ಏನು ಹೇಳಿದ್ರು ಅದೆಲ್ಲ ಕುಜ ದೋಷ, ಶನಿ ದೋಷ ಸಂಬಂಧಪಟ್ಟಂಥದ್ದು. ಆದ್ದರಿಂದ ಕುಜ ಮತ್ತು ಶನಿಗೆ ಶಾಂತಿ ಅಂದರೆ ತೆಂಗಿನಕಾಯಿ. ಆದ್ದರಿಂದ ತೆಂಗಿನಕಾಯಿನಲ್ಲಿ ಒಳಗಡೆ ಚಂದ್ರ ಇದ್ದಾನೆ, ತೆಂಗಿನಕಾಯಿ ಒಳಗಡೆ ನೀರಿದೆ, ನೀರು ಜಲತತ್ವ. ಆ ನೀರು ಇರ್ಬೇಕಾದ್ರೆ ಸುತ್ತಲೂ ತೆಂಗಿನಕಾಯಿ ಇದೆ ಬಿಳಿಗೆ, ಅದು ಚಂದ್ರ, ಅದು ಹೊರಗಡೆದು ಶನಿ, ಅದು ಮೇಲ್ಗಡೆ 3 ಕಣ್ಣಿದೆಯಲ್ಲ ಅದು ಬುಧ ಗುರು ಸಂಕೇತ ತೋರಿಸುತ್ತೆ. ಒಂದು ತೆಂಗಿನಕಾಯಲ್ಲಿ 5 ನವಗ್ರಹಗಳೇ ಇದೆ. ಅದನ್ನು ತೊಗೊಂಬಿಟ್ಟು ಏನು ಮಾಡಬೇಕು, ನಾನು ಹೇಳೋ ಮಂತ್ರದಿಂದ ಮನೆ ಹೊಸದಲ್ಲಿ ನಿಂತ್ಕೊಂಡು ಅವನೇ ತಗೋಬಾರ್ದು, ಇನ್ನೊಬ್ರ ಕೆಲ ತೆಗಿಸ್ಬೇಕು. ಈಗ ನಾನು ಮಂಗಳವಾರ ಎದ್ದಿದ್ರೆ ನಾನು ಇಳಿ ತಗೊಳ್ಳೋಂಗಿಲ್ಲ, ನನಗೆ ನಾನು ಇಳಿ ತಗೊಳ್ಳೋಂಗಿಲ್ಲ, ಬೇರೆಯವ್ರು ತೆಗಿಬೇಕು. ಮನೆ ಬಾಳ ಹೊರಗೆ ನಿಲ್ಲಿಸ್ಬಿಟ್ಟು ಒಂದು ತೆಂಗಿನಕಾಯಿ ತೊಗೊಂಡು ಓಂ ನಮೋ ಶಿವಪಾರ್ವತಿರಾಯ ನಮೋ ಧೈರ್ಯ ನಮೋ ಧೈರ್ಯ, ಓಂ ನಮೋ ಶಿವಪಾರ್ವತಿರಾಯ ನಮೋ ಧೈರ್ಯ ನಮೋ ಧೈರ್ಯ ಅಂಥೇಳಿ 21 ಸಾರಿ ತಲೆಯಿಂದ ಪಾದದವರೆಗೆ ಮುಂಭಾಗದಲ್ಲಿ 21 ಸಲ ಇಳಿ ತೆಗಿಬೇಕು. ಒಂದು ಅದೇ ತೆಂಗಿನಕಾಯಿ ತೊಗೊಂಡು ತಲೆ ಹಿಂಭಾಗ ಮೇಲಿಂದ ಬೆನ್ನು, ತಲೆ ಹಿಂಭಾಗ, ಬೆನ್ನು, ಸೊಂಟ, ಹಾಗೆ ಹಿಂದೆ 21 ಸಲ ಇದೇ ಮಂತ್ರ ಹೇಳ್ಕೊಂಡು ಇಳಿ ತೆಗಿಬೇಕು. ಓಂ ನಮೋ ಶಿವಪಾರ್ವತಿರಾಯ ನಮೋ ಧೈರ್ಯ ನಮೋ ಧೈರ್ಯ, ಮುಂದೆ 21, ಹಿಂಭಾಗದಲ್ಲಿ 21, ಮನೆ ಹೊರಗಡೆ ಹೊಸ್ಲತ್ರ ನಿಂತ್ಕೊಂಡು ಇಳಿ ತೆಗೆದುಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು 3 ರಸ್ತೆಯಲ್ಲಿ ಸೇರ್ತಲ್ಲ ಆ ಜಾಗದಲ್ಲಿ ಜೋರಾಗಿ ಚಚ್ಚಿಬಿಟ್ಟ ಅಂದರೆ ಈ ಸಿಂಪ್ಟಮ್ಸ್ ಎಲ್ಲ ಹೊರಟೋಗುತ್ತೆ. ಆದರೆ ಇಳಿ ತೆಗೆಯೋ ಸಮಯದಲ್ಲಿ 2 ಚೊಂಬು ನೀರಿಡಬೇಕು. ಒಂದು ಚೊಂಬು ಇಳಿ ತೆಗೆಸ್ಕೊಂಡ ಮೇಲೆ ಯಾರು ಎದುರ್ತಾರಲ್ಲ ಅವರು ಮನೆ ಒಳಗೆ ಹೋಗೋಕೆ ಮುಂಚೆ ಅಲ್ಲೇ ಕೈಕಾಲು ತೊಳ್ಕೊಂಡು ಹೋಗಬೇಕು. ಇನ್ನೊಬ್ಬ ಕಾಯಿಲೆ ಇಳಿ ತೆಗಿತಾರಲ್ಲ ಅವರು ಚಚ್ಬಿಟ್ಟು ಬಂದ ಮೇಲೆ ಇನ್ನೊಂದು ಚೊಂಬು ಇರುತ್ತಲ್ಲ ಆ ಇನ್ನೊಂದು ಚೊಂಬು ನೀರನ್ನ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಹೋಗ್ಬೇಕು. ಇಲ್ಲಾಂದರೆ ಇಳಿ ತೆಗೆದವನಿಗೆ ಈ ರೋಗ ಬಂದುಬಿಡುತ್ತೆ. ಅದರಿಂದ ಈ ಮಂತ್ರ ಹೇಳಿಬಿಟ್ಟು ಇಳಿ ತೆಗೆದ್ಮೇಲೆ ಕೈಕಾಲು ತೊಗೊಂಡು ಇಬ್ಬರು ಒಳಗೆ ಹೋಗಬೇಕು. ಸಪ್ರೇಟ್ ಚೊಂಬಲ್ಲಿ ನೀರು ಇಟ್ಟಿರಬೇಕು, ಮನೆ ಹೊಸ್ಲತ್ರನೇ ಇಟ್ಟಿರಬೇಕು. ಇದು ವಿಶೇಷವಾದಂಥ ತಂತ್ರ. ಮಂತ್ರ ಇನ್ನೊಂದ್ಸಲ ಹೇಳ್ತೀನಿ. ಓಂ ನಮೋ ಶಿವಪಾರ್ವತಿರಾಯ ನಮೋ ಧೈರ್ಯ ನಮೋ ಧೈರ್ಯ, ಓಂ ನಮೋ ಶಿವಪಾರ್ವತಿರಾಯ ನಮೋ ಧೈರ್ಯ ನಮೋ ಧೈರ್ಯ ಅಂಥೇಳಿ ಮಂಗಳವಾರ ದಿವಸ ಎದುರದಂಥವ್ರಿಗೆ ಈ ಒಂದು ಮಂತ್ರ ಹೇಳ್ತಾ, ತಂತ್ರ ಏನು? ತೆಂಗಿನಕಾಯಿ ತಂತ್ರ. ತೆಂಗಿನಕಾಯಲ್ಲಿ 21 ಸಲ ಇಳಿ ತೆಗೆಯೋದು. ಇದು ಭಾಳ ವಿಶೇಷ. ಇದು ಮಾಡಿದ್ಯಾರು ಮಕ್ಕಳಾಗಲಿ ದೊಡ್ಡವ್ರಿಗಾಗಲಿ ಯಾರಿಗೇ ಆಗಲಿ ಮಂಗಳವಾರ ಎದುರ್ಕೊಂಡವ್ರಿಗೆ ಮತ್ತು ನಾನು ಹೇಳಿದಂಥ ಸಿಂಪ್ಟಮ್ಸ್ ಯಾರು ಬರುತ್ತೋ, ಹಾವು, ಬೆಂಕಿ, ನೀರು ಮತ್ತು ಚೋರ, ಕಳ್ಳತನದ ಬಾಧೆ ಈ ಥರದ್ದು ಬಂದಾಗ ಅವರಿಗೆ ಈ ತೆಂಗಿನಕಾಯಲ್ಲೇ ತೆಗೆದುಹಾಕಬೇಕು. ಬೇರೆ ಯಾವ ಪದಾರ್ಥನೂ ಯೂಸ್ ಮಾಡಬಾರ್ದು ಅಂತ ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸರಿ ಗುರುಜಿ, ಇನ್ನು ಬೆಂಗಳೂರಿನಲ್ಲಿ ಮಾರ್ಚ್ 9, 10ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನಾ ನೋಡೋದು ಹೇಗೆ, 2 ವಿಚಾರಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಇದರ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ಮಾರ್ಚ್ 9 ಮತ್ತು 10ನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಿಧಿ ದರ್ಶನ ಅಂಜನ ದರ್ಪಣ ಅನ್ನೋ ಒಂದು ಕೋರ್ಸ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ.
ಈ ನಿಧಿ ದರ್ಶನದಲ್ಲಿ ನಿಧಿ ಅಂದ್ರೇನು, ಎಷ್ಟು ವೆರೈಟಿ ನಿಧಿಗಳಿದೆ, ಎಲ್ಲೆಲ್ಲಿರ್ಬೋದು, ಇದ್ದರೆ ಅದನ್ನು ಪತ್ತೆ ಹಚ್ಚೋದಾಗೆ ಫಸ್ಟ್ ಪತ್ತೆ ಹಚ್ಚಬೇಕು ನಿಧಿ ಇದೆಯೋ ಇಲ್ವೋ ಅಂತ. ಕೆಲವು ಜನ ನಿಧಿ ಇದೆ ಅಂತೇಳಿ ಮೋಸ ಮಾಡಿಬಿಟ್ಟು ದುಡ್ಡೆಲ್ಲ ಕಿತ್ಕೊಂಡು ಹಳ್ಳ ಎಲ್ಲ ತೆಗೆದು ಭಾಳ ತೊಂದರೆ ಕೊಟ್ಟಿದ್ದಾರೆ. ಅಲ್ಲಿ ನಿಧಿ ಇರೋದಿಲ್ಲ, ನಿಧಿ ಇದೆ ಅಂತ ಹೇಳಿಬಿಡ್ತಾರೆ ಯಾವುದೋ ಒಂದು ಅಂದಾಜು ಮೇಲೆ. ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ನಿಧಿಗೋಸ್ಕರ ಪ್ರಾಣಿ ಬಲಿ ಕೊಟ್ಟಿದ್ದಾರೆ, ಮನುಷ್ಯ ಬಲಿ ಎಲ್ಲ ಕೊಟ್ಟಿದ್ದಾರೆ. ಯಾವ ನಿಧಿ ತೆಗೆಯೋಕ್ಕೂ ಪ್ರಾಣಿ ಬಲಿ ಕೊಡೋಂಗಿಲ್ಲ, ಮನುಷ್ಯ ಬಲಿ ಕೊಡೋಂಗೇ ಇಲ್ಲ, ಶಾಸ್ತ್ರದ ಉಲ್ಲೇಖನೇ ಇಲ್ಲ. ಇದೆಲ್ಲ ತಪ್ಪು ಕಲ್ಪನೆಗಳನ್ನು ಮಾಡಿ ಜನರ ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಅದನ್ನು ಈ ಒಂದು ನಿಧಿ ದರ್ಶನದಲ್ಲಿ ಸರಿಯಾದ ಶಾಸ್ತ್ರೋಕ್ತವಾಗಿ ನಿಧಿ ಎಲ್ಲಿದೆ, ಹೆಂಗೆ ಪತ್ತೆ ಹಚ್ಚೋದು, ಪತ್ತೆ ಹಚ್ಚಿದ್ರೆ ಹೆಂಗೆ ತೆಗೆಯೋದು, ಇದು ಒಂದು ಬಗ್ಗೆ ನಾನು 2 ದಿನದ ವರ್ಕ್ಶಾಪ್ ಇದು ಒಂದು ದಿನ ಹೇಳ್ಕೊಡ್ತಾ ಇದ್ದೀನಿ. ಅಂಜನ ದರ್ಪಣ ಅಂತಂದರೆ, ಅಂಜನ ಅಂದರೆ ಟಿ ವಿ ಅಂತ. ಟಿ ವಿ ನೋಡೋದು ಹೇಗೆ, ನಾವೀಗ ಟಿ ವಿ ಕೂತ್ಕೊಂಡು ಮನೆ ಕೂತ್ಕೊಂಡು ಟಿ ವಿ ನೋಡ್ತೀವಿ, ಎಲ್ಲ ಧಾರಾವಾಹಿ ನ್ಯೂಸ್ ಎಲ್ಲ ನೋಡ್ತೀವಿ, ಎಲ್ಲೋ ಯಾವುದೋ ದೇಶದಲ್ಲಿ ನಡೆಯೋ ಕ್ರಿಕೆಟ್ ನೋಡ್ತೀವಿ, ಎಲ್ಲೋ ಕೂತ್ಕೊಂಡು ಆಗೋ ಪ್ರೋಗ್ರಾಮ್ನ ನಾವು ಮನೇಲಿ ನೋಡ್ತೀವಿ. ಹಾಗೆ ಭೂತಕಾಲ ವರ್ತಮಾನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಅಂಜನ ಹಾಕಿ ನೋಡ್ಬೋದು. ಎಲ್ಲಿ ಕಳ್ತನ ಆಯಿತು, ಯಾರು ಕತ್ಕೊಂಡೋದ್ರು, ಆ ವಸ್ತು ಎಲ್ಲಿದೆ ಕಳ್ತನ ಆಗಿದ್ದು, ಮತ್ತು ಯಾರು ನಮ್ಮೆಲ್ಲ ಯುದ್ಧಕ್ಕೆ ಬರ್ತಾರೆ, ಯಾರು ನಮ್ಮ ಕೊಲೆ ಮಾಡಲಿಕ್ಕೆ ಬರ್ತಾರೆ, ಮತ್ತು ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳನ್ನು, ಈಗ ವರ್ತಮಾನ ಕಾಲದಲ್ಲಿ ನಡೀತಿರುವಂಥ ಸಂಗತಿಗಳನ್ನು ಹಿಂದಿನ ಕಾಲದಲ್ಲಿ ಅಂಜನ ಹಾಕಿ ನೋಡ್ತಾಯಿದ್ರು. ಆದ್ದರಿಂದ ಈ ಅಂಜನ ದರ್ಪಣ ಬಾಲ್ಯಾಂಜನ, ದಿವ್ಯಾಂಜನ, ದ್ರವ್ಯಾಂಜನ, ದೀಪಾಂಜನ, ಸರ್ವಾಂಜನ ಅಂತ ಹೀಗೆ ಹಲವಾರು ಅಂಜನಗಳಿವೆ. ಒಂದೊಂದು ಪರ್ಪಸ್ಗೂ ಒಂದೊಂದು ಅಂಜನಗಳಿವೆ. ಅದನ್ನು ಮಾಡೋದು ಹೇಗೆ, ಯಾವ ಗಿಡಮೂಲಿಕೆ ಹಾಕಿರೋದು ಅಂಜನ ಮಾಡ್ಬೋದು. ಮತ್ತು ಅಂಜನ ತಯಾರು ಮಾಡೋದು ದೊಡ್ಡದಲ್ಲ, ಅಂಜನ ಕೈಲಿದ್ದು ನೋಡೋಕ್ಕಾಗಲ್ಲ, ಅಂಜನಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಬೇಕು. ಏನು, ಅದಕ್ಕೊಂದು ಮಂತ್ರಗಳಿವೆ, ಆಯಾ ಅಂಜನಗಳಿಗೆ ಸಪ್ರೇಟ್ ಮಂತ್ರಗಳಿವೆ. ಆ ಅಂಜನೆ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಸೈಂಟಿಫಿಕ್ಕಾಗಿ ಮತ್ತು ಶಾಸ್ತ್ರೋಕ್ತವಾಗಿ ನಾನು ಈ 2 ದಿನದ ವರ್ಕ್ಶಾಪಲ್ಲಿ ಅಂಜನ ದರ್ಪಣ, ನಿಧಿ ದರ್ಶನ ಎರಡೂ ಸೇರಿಸಿ ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಇದು 64 ವಿದ್ಯೆಗಳಲ್ಲಿ ಇದೊಂದು ವಿದ್ಯೆ. ನಿಧಿ ದರ್ಶನ ಮಾಡೋದು ಒಂದು 64 ಒಂದು ವಿದ್ಯೆ, ಅಂಜನ ನೋಡೋದು ಕೂಡ ಒಂದು ವಿದ್ಯೆ, 64 ಇದು ಒಂದು ವಿದ್ಯೆ. ಅದರಿಂದ ಇದು ಹಿಂದಿನ ಕಾಲದಲ್ಲಿ ಬಹಳ ಫೇಮಸ್ ಆಗಿತ್ತು. ಮನೆಗೊಬ್ಬ ನಿಧಿ ನೋಡೋನು, ಮನೆಗೊಬ್ಬ ಅಂಜನ ಹಾಕೋರು ಇದ್ದರು. ಈಗ ಏನಾಗ್ಬಿಟ್ಟಿದೆ, ನಮಗೆ ಟಿ ವಿ ಎಲ್ಲ ಬಂತು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, CCTVಗಳಿದೆ, ಮತ್ತು ಗುಪ್ತಚರ ಡಿಪಾರ್ಟ್ಮೆಂಟ್ ಇದೆ. ಇವೆಲ್ಲ ಇದ್ದಾಗ ನಾವು ಅಂಜನ ನೋಡೋದಲ್ಲ ಬಿಟ್ಟಿದ್ವಿ. ಅದರಿಂದ ಹಿಂದಿನ ಕಾಲದಲ್ಲಿ ರಾಜಮಹಾರಾಜ ಕಾಲದಲ್ಲಿ ಈ ಗುಪ್ತಚರರು ಇದನ್ನೆಲ್ಲ ಹಾಕಿ ನೋಡ್ತಾಯಿದ್ರು. ಭಾಳ ವಿಶೇಷವಾದಂಥ ವಿದ್ಯೆ. ಇದನ್ನು ಕಲ್ತ್ಕೊಂಡಿದ್ದೇ ಆದರೆ ನಮ್ಗೆ ಹಳೆಯ ವಿಷಯಗಳೆಲ್ಲ ಪತ್ತೆ ಹಚ್ಬೋದು. ಎಲ್ಲಿ ಕಳ್ತನ ಆಗಿದೆ, ಯಾರು ಕೊಲೆ ಮಾಡಿದರು, ಹೆಂಗೆ ಕೊಲೆ ಮಾಡಿದ್ರು, ಇದೆಲ್ಲ ಹಿಂದಿನ ಕಾಲದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ನೋಡ್ತಾಯಿದ್ರು. ರಾಜನ ಆಸ್ಥಾನದಲ್ಲಿ ಇದನ್ನೆಲ್ಲ ಪತ್ತೆ ಹಚ್ಚಿ ರಾಜನಿಗೆ ವರದಿ ಕೊಡ್ತಾಯಿದ್ರು. ಅದು ಆಧಾರದ ಮೇಲೆ ಪನಿಷ್ಮೆಂಟ್ ಡಿಕ್ಲೇರ್ ಆಗ್ತಿತ್ತು. ಅದರಲ್ಲೂ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ, ರಾಜನ ಆಸ್ಥಾನಗಳಲ್ಲಿ, ಗುರುಕುಲಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಇದನ್ನೆಲ್ಲ ಭಾಳ ರೂಢಿ, ಇದೊಂದು ಕಾಮನ್ ಪದ್ಧತಿ ಆಗಿಬಿಟ್ಟಿತ್ತು, ಸಂಪ್ರದಾಯ ಆಗಿತ್ತು. ಕಾಲಕ್ರಮೇಣ ನಾವೆಲ್ಲ ಟೆಕ್ನಾಲಜಿ ಜಾಸ್ತಿ ಆಯಿತು, ನಮಗೆ ರಾಕೆಟು, ಫ್ಲೈಟು, ಫ್ರಿಜ್ಜು, ಟಿ ವಿ ಎಲ್ಲ ಬಂದಮೇಲೆ ಇವೆಲ್ಲ ಬಿಟ್ಬಿಟ್ವಿ. ಆದರೂ ಎಲ್ಲೋ ಒಂದು ಕಡೆ ಈ ವಿದ್ಯೆ ನಮಗೆ ಅವಶ್ಯಕತೆ ಇದೆ ಜೀವನದಲ್ಲಿ. ಅದರಿಂದ ಇದು ಮುಂದಿನ ಜನ್ರೇಷನ್ಗೆ ವಿದ್ಯೆ ಬೇಕು ಅಂತ ನನಗೆಲ್ಲ ಸುಮಾರು ಈಗಾಗಲೇ ನಿಧಿ ಸಪ್ರೇಟ್ ಮಾಡಿದ್ದೆ, ಅಂಜನಾ ಕ್ಲಾಸ್ ಈಗಾಗಲೇ ಭಾಳಷ್ಟು ಬ್ಯಾಚಸ್ ಮಾಡಿದ್ದೀನಿ. ಆದರೆ ಜನಗಳ ಕೋರಿಕೆ ಮೇಲೆ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ದೀನಿ. ಆಸಕ್ತಿ ಇರೋ ನಮ್ಮ ಇದಕ್ಕೆ ಕೇವಲ 100 ಜನಕ್ಕೆ ಮಾತ್ರ ಇದು ದೀಕ್ಷೆ ಕೊಡ್ತಾ ಇರೋದು. 100 ಜನಕ್ಕೆ ಮಾತ್ರ ಈ ಒಂದು ಕೋರ್ಸಲ್ಲಿ ಭಾಗವಹಿಸೋಕ್ಕೆ, ಯಾಕೆಂದರೆ ಶಾಸ್ತ್ರೋಕ್ತವಾಗಿ ದೀಕ್ಷೆ ಕೊಟ್ಟು ನಿಧಿ ಮತ್ತು ಅಂಜನನ ಎರಡೂ ದೀಕ್ಷೆ ಮುಖೇನ ಕಲಿಸ್ತಾ ಇದ್ದೀನಿ. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿದ್ದು ಈ ಮಂಗಳವಾರದ ದಿನ ಹೆದರುಕೊಂಡು ಅದರ ಸಿಂಪ್ಟಮ್ಸ್ನ ಅನುಭವಿಸ್ತಾ ಇರೋರು ಯಾವ ರೀತಿ ಪರಿಹಾರವನ್ನು, ಈ ದೋಷದ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಮಾರ್ಚ್ 9, 10ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಜೊತೆಗೆ ಅಂಜನ ನೋಡೋದು ಹೇಗೆ, 2 ವಿಚಾರಗಳ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕಚೇರಿಯ ಸಮಯ ಅಂದರೆ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ಒಳಗೆ. ಈ ಸಮಯದಲ್ಲಿ ಯಾರಾದರೂ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದಾಗಿದೆ. ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.